ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ. ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ದೇವಯಾನಿ ಮಾತ್ರ ಅಂಜು ಇಲ್ಲ ಅಂಜು, ಹೀಗೆ ಆದರೆ ಖಂಡಿತವಾಗ್ಲೂ ಆ ಭೂಮಿ ಬದುಕ್ತಾಳೆ. ಭೂಮಿ ಬದುಕಿದ್ರೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಜೀವಂತವಾಗಿರಲ್ಲ. ನಾನೇನಾದರೂ ಮಾಡಲೇಬೇಕು. ಈಗ ಮನೆಯಲ್ಲಿ ಯಾರೂ ಇಲ್ಲ, ಭೂಮಿ ಒಬ್ಬಳೇ ರೂಮಲ್ಲಿದ್ದಾಳೆ, ಇದೇ ಒಳ್ಳೆಯ ಸಮಯ ಅವಳನ್ನ ಕತೆ ಮುಗಿಸೋಕ್ಕೆ ಅಂತ ದೇವಯಾನಿ ಹೇಳ್ತಾ ಇರ್ತಾರೆ. ಮಾಮ್ ಏನು ಮಾಡ್ತಾ ಇದ್ದೀರಾ ಮಾಮ್? ಬೇಡ ಮಾಮ್, ಒಂದು ವೇಳೆ ತಗ್ಲಾಕೊಂಡ್ರೆ ನಾವಿಬ್ಬರು ಸಿಕ್ಕಾಕೊಂತೀವಿ ಮಾಮ್ ಅಂತ ಇಲ್ಲಿ ಅಂಜು ಹೇಳ್ತಾ ಇರ್ತಾರೆ. ಅಂಜು, ಅದೆಲ್ಲ ನನಗೆ ಗೊತ್ತು, ನನಗೇನು ಮಾಡಬೇಕು ಅಂತ ಗೊತ್ತು ಕಣೆ. ಈ ಭೂಮಿ ಕತೆನ ಮೊದಲು ಮುಗಿಸ್ಬೇಕು ಅಂತ ದೇವಯಾನಿ ಪ್ಲ್ಯಾನ್ ಮಾಡ್ಕೊಳ್ತಾರೆ. ಅದೇ ರೀತಿ ಭೂಮಿಗೆ ಹಿಂದೆಯಿಂದ ಹೋಗಿ ಹೊಡೆದ್ಬಿಡ್ತಾರೆ. ಆಗ ಭೂಮಿ ಇದ್ದಕ್ಕಿದ್ದಾಗೆ ಬಿದ್ದುಬಿಡ್ತಾರೆ. ಆಗ ಎಲ್ಲರೂ ಕೂಡ ಭೂಮಿ ಕಿರ್ಚಿದ್ ನೋಡಿಕೊಂಡು ಎಲ್ಲರೂ ಓಡ್ ಬರ್ತಾರೆ. ಭೂಮಿ ಏನಾಯಿತು ಭೂಮಿ? ಅಯ್ಯೋ ದೇವ್ರೆ, ಭೂಮಿಗೆ ರಕ್ತ ಬರ್ತಾ ಇದೆ ತಲೆಯಲ್ಲಿ ಅಂತ ಅಜಿತ್ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಈ ಕಡೆ, ಅಯ್ಯೋ ಮಾಮ್, ಏನು ಮಾಮ್ ಇದು? ನೀನೇನೋ ಹೊಡೆದ್ಬಿಟ್ಟೆ, ಅವಳು ಸಾಯಲಿಲ್ಲ, ಇನ್ನೂ ಉಸಿರಾಡ್ತಾ ಇದ್ದಾಳೆ, ಏನು ಕತೆ ಮಾಮ್ ಇದು ಅಂತ ಅಂಜು ಹೇಳ್ತಾ ಇರ್ತಾರೆ. ಅಂಜು ಸುಮ್ಮನೆ ಇರೇ, ನನಗೆ ನಡ್ಕ ಶುರುವಾಗ್ತಾ ಇದೆ ಇಲ್ಲಿ ಅಂತ ದೇವಯಾನಿ ಹೇಳ್ತಾ ಇರ್ತಾರೆ. ಇದ್ದಕ್ಕಿದ್ದಾಗೆ ಭೂಮಿ ಏನಾಯಿತು ಭೂಮಿ ನಿನಗೆ? ಅಯ್ಯೋ ದೇವರೇ, ಅಜಿತ ಎಲ್ಲೋ ಕಾಲು ಜಾರಿ ಬಿದ್ಲು ಅಂತ ಅನ್ಸುತ್ತೆ, ಮೊದಲು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತ ಸಂಗೀತ ಹೇಳ್ತಾರೆ. ಆಗ ಎಲ್ಲರೂ ಕೂಡ ಭೂಮಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆಗ ಡಾಕ್ಟರ್ ಕೂಡ, ಅಯ್ಯೋ ಏನಿದು, ತಲೆಗೆ ಬಲವಾದ ಏಟು ಬಿದ್ದಿದೆ, ರಕ್ತ ಬೇರೆ ಹೋಗ್ತಾ ಇದೆ, ಮೊದಲು ಎಮರ್ಜೆನ್ಸಿ ವಾರ್ಡಿಗೆ ಹಾಕಬೇಕು ಅಂತ ಭೂಮಿನ ಕರ್ಕೊಂಡು ಹೋಗ್ತಾರೆ. ಆಗ ಅಜಿತ್ ಎಲ್ಲರೂ ಕೂಡ ತುಂಬಾ ಭಯದಲ್ಲಿರ್ತಾರೆ. ಅಮ್ಮ ಇದೆಲ್ಲ ಹೇಗಾಯಿತು? ಭೂಮಿ ಯಾಕೆ ಈ ರೀತಿ ಮಾಡ್ಕೊಂಡಿದ್ದಾಳೆ? ನನಗೆ ಅರ್ಥನೇ ಆಗ್ತಾ ಇಲ್ಲ. ಭೂಮಿಗೆ ಏನೂ ಆಗಲ್ಲ ಅಲ್ವ ಅಮ್ಮ ಅಂತ ಅಜಿತ್ ಹೇಳ್ತಾ ಇರ್ತಾರೆ. ಆಗ ದೇವಯಾನಿ ತುಂಬ ಖುಷಿ ಆಗ್ತಾರೆ. ಆಗ ಡಾಕ್ಟರ್ ಹಿಂದೆ ಮುಂದೆ ಓಡಾಡ್ತಾ ಇರ್ತಾರೆ. ಆಗ ಅಜಿತ್ ಅವರು, ಡಾಕ್ಟರ್ ಏನಾಯಿತು ಡಾಕ್ಟರ್ ಅಂತ ಹೇಳ್ತಾರೆ. ನೋಡಿ, ಈಗಲೇ ಏನು ಹೇಳೋಕ್ಕಾಗಲ್ಲ, ಯಾಕಂದರೆ ಅವ್ರ ತಲೆಗೆ ಬಲವಾದ ಏಟು ಬಿದ್ದಿದೆ, ಅವರು ಕೋಮಕ್ಕೆ ಹೋದರೂ ಹೋಗ್ಬೋದು ಅಂತ ಡಾಕ್ಟರ್ ಹೇಳ್ತಾರೆ. ಇಲ್ಲ, ಅವ್ರು ಜೀವಂತವಾಗಿ ಇರೋದು ಕಷ್ಟ ಅನ್ನಿಸ್ತಾ ಇದೆ ಅಂತ ಡಾಕ್ಟರ್ ಹೇಳಿದ್ದನ್ನು ಕೇಳಿ ಸಂಗೀತ ಅಜಿತ್ ಇಬ್ಬರು ಕೂಡ ಕಣ್ಣೀರು ಹಾಕ್ತಾರೆ. ಇಲ್ಲ ಇಲ್ಲ, ನನ್ನ ಭೂಮಿಗೆ ಏನೂ ಆಗಲ್ಲ, ನನ್ನ ಭೂಮಿಗೆ ಏನಾಗಕ್ಕೂ ನಾನು ಬಿಡಲ್ಲ ಅಂತ ಅಜಿತ್ ಕೂಗಾಡ್ತಾರೆ. ಲೋ ಅಜಿತ, ಏನು ಇದು? ಭೂಮಿಗೆ ಇದ್ದಕ್ಕಿದ್ದಾಗೆ ಯಾಕೋ ಹೀಗಾಯಿತು? ನನ್ನ ಭೂಮಿಗೆ ಏನೂ ಆಗಲ್ಲ ಅಲ್ವಾ ಅಜಿತ? ಅಯ್ಯೋ ದೇವ್ರೆ, ದೇವ ನೀನೇ ನನ್ನ ಭೂಮಿನ ಕಾಪಾಡು ಅಂತ ಸಂಗೀತ ದೇವ್ರ ಮುಂದೆ ಬೇಡ್ಕೊತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಇಲ್ಲಿ ದೇವಯಾನಿಗಂತೂ ತುಂಬ ಖುಷಿ ಆಗುತ್ತೆ. ನೋಡ್ತೀನ ಅಂಜು, ಕೊನೆಗೂ ನಾನು ಅಂದ್ಕೊಂಡ ಹಾಗೆ ಆಯಿತು, ನನ್ನ ಪ್ಲ್ಯಾನು ಸಕ್ಸಸ್ ಆಯಿತು ಕಣೆ, ಎಲ್ಲ ನಾನು ಅಂದ್ಕೊಂಡ ಹಾಗೆ ಆಯಿತು ಅಂತ ಹೇಳಿ ಆ ದೇವಯಾನಿ ನಗ್ತಾ ಇರ್ತಾರೆ. ಮಾಮ್, ಆದರೂ ಇನ್ನೂ ಡಾಕ್ಟರ್ ಏನು ಹೇಳಿಲ್ವಲ್ವ ಮಾಮ್, ಈಗಲೇ ಖುಷಿ ಪಡಬೇಡ ಅಂತ ಹೇಳ್ತಾರೆ. ಆಗ ಅಜಿತ್ ಅವರು, ಅಲ್ಲ ಇದ್ದಕ್ಕಿದ್ದಾಗೆ ಭೂಮಿ ಬೀಳೋಕ್ಕಾದರೂ ಹೇಗೆ ಸಾಧ್ಯ? ಅಲ್ಲ ಅಷ್ಟು ತಲೆಗೆ ಏಟ್ ಬೀಳೋಕ್ಕೆ ಹೇಗೆ ಸಾಧ್ಯ ಅಂತ ಅಜಿತ್ ತುಂಬಾ ಭಯಪಡ್ತಾ ಇರ್ತಾರೆ. ಏನಾದರೂ ಆಗಿರ್ಬೋದಾ, ಯಾರು ಏನಾದರೂ ಮಾಡಿರ್ಬೋದಾ ಭೂಮಿಗೆ ಅಂತ ಅಜಿತ್ ಯೋಚಿಸ್ತಾ ಇರ್ತಾರೆ. ಆಗ ಸಂಗೀತ ಎಲ್ಲರೂ ಕೂಡ ಭಯಪಡ್ತಾ ಇರ್ತಾರೆ. ಆಗ ಅಜಿತ್ ಅವರು, ಅಮ್ಮ ನೀವೆಲ್ಲ ಮನೆಗೆ ಹೋಗಿ ನಾನು ನೋಡ್ಕೊತೀನಿ ಅಂತ ಹೇಳ್ತಾರೆ. ಇಲ್ಲ ಅಜಿತ, ಭೂಮಿಗೆ ಏನಾದರೂ ಆದರೆ ನಾವು ಮಾತ್ರ ಬದುಕಿರಲ್ಲ ಅಜಿತ ಅಂತ ಹೇಳ್ತಾರೆ. ರಾತ್ರಿ ತುಂಬ ಹೊತ್ತಾಗುತ್ತೆ. ಆಗ ಸರಿ ನೀವೆಲ್ಲ ಮನೆಗೆ ಹೋಗಿ ಅಂತ ಇಲ್ಲಿ ಅಜಿತ್ ಹೇಳ್ತಾರೆ. ಯಾರೋ ಒಬ್ಬರಿದ್ರೆ ಸಾಕು ಅಂತ ಡಾಕ್ಟರ್ ಹೇಳಿದಾಗ ಎಲ್ಲರೂ ಕೂಡ ಮನೆಗೆ ಹೋಗ್ತಾರೆ. ಹುಷಾರು ಅಜಿತ ಅಂತ ಸಂಗೀತ ಹೇಳಿಬಿಟ್ಟು ಮನೆಗೆ ಬರ್ತಾರೆ. ಅಯ್ಯೋ ದೇವ್ರೆ, ಎಂಥ ಪರಿಸ್ಥಿತಿ ಬಂದ್ಬಿಡ್ತು ನಮ್ಮ ಭೂಮಿಗೆ ಅಂತ ಕಣ್ಣೀರು ಹಾಕ್ತಾರೆ. ಆಗ ಇಲ್ಲಿ ಡಾಕ್ಟರ್ ಕೂಡ ಔಟ್ ಆಫ್ ಡೇಂಜರ್, ಶೀ ಈಸ್ ಆಲ್ ರೈಟ್ ಅಂತ ಹೇಳ್ತಾರೆ. ಅದನ್ನು ಕೇಳಿ ಅಜಿತ್ಗೆ ತುಂಬ ಖುಷಿಯಾಗುತ್ತೆ. ನೋಡಿ, ತಲೆಗೆ ಸ್ವಲ್ಪ ಏಟ್ ಬಿದ್ದಿದೆ ಅಷ್ಟೇ, ಇವತ್ತೊಂದು ರಾತ್ರಿ ಇಲ್ಲೇ ಇರಬೇಕಾಗುತ್ತೆ, ನಾಳೆ ನೀವು ಕರ್ಕೊಂಡು ಹೋಗ್ಬೋದು ಅಂತ ಅಜಿತ್ಗೆ ಡಾಕ್ಟರ್ ಹೇಳ್ತಾರೆ. ಥ್ಯಾಂಕ್ಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ಅಂತ ಅಜಿತ್ ಹೇಳ್ತಾರೆ. ಆಗ ಅಜಿತ್ ಕೂಡ ಮನೆಗೆ ಕಾಲ್ ಮಾಡಿ ಹೇಳ್ತಾರೆ, ಅಮ್ಮ ಭೂಮಿಗೆ ಹುಷಾರಾಗಿದ್ದಾಳೆ, ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಅಜಿತ್ ಹೇಳ್ತಾರೆ. ಆಗ ಸಂಗೀತ, ಕೊನೆಗೂ ದೇವರು ನಮ್ಮ ಕಡೆ ಇದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅತ್ತೆ ಅಮ್ಮ, ನಮ್ಮ ಭೂಮಿಗೆ ಏನೂ ಆಗಿಲ್ವಂತೆ, ಹುಷಾರಾಗಿದ್ದಾಳಂತೆ, ನಾಳೆನೇ ಕರ್ಕೊಂಡು ಬರ್ತಾನೆ ಅಂತೆ ಅಜಿತ್ ಅಂತ ಹೇಳ್ತಾರೆ. ಆಗ ಎಲ್ರಿಗೂ ಕೂಡ ಖುಷಿ. ಆದರೆ ಈ ಕಡೆ ದೇವಯಾನಿಗೆ ಶಾಕ್ ಆಗುತ್ತೆ. ಇದೇನಿದು, ಭೂಮಿ ಏನೂ ಆಗಿಲ್ವಾ? ಒಂದು ವೇಳೆ ಭೂಮಿಗೆ ನಾನೇ ಹೊಡೆದಿರೋದು ಅಂತ ಗೊತ್ತಾಗೋದ್ರೆ ನಾನು ಸಿಕ್ಕಾಕೊಳ್ತೀನಲ್ಲ ಅಂತ ದೇವಯಾನಿ ಟೆನ್ಷನ್ ಆಗ್ತಾ ಇರ್ತಾರೆ. ಹಾಗೆ ಮಾರನೇ ದಿನ ಅಜಿತ್ ಭೂಮಿನ ಕರ್ಕೊಂಡು ಮನೆಗೆ ಬರ್ತಾರೆ. ಭೂಮಿ, ನೀನು ಹುಷಾರಾಗಿದೆಯಲ್ವಾ, ನಿನ್ಗೆ ಏನೂ ಆಗೋಕ್ಕೆ ನಾನು ಬಿಡಲ್ಲ, ಅಷ್ಟಕ್ಕೂ ಏನಾಯಿತು ಭೂಮಿ ನಿಂಗೆ ಅಂತ ಹೇಳ್ತಾರೆ. ಆಗ ಭೂಮಿ ಏನೂ ಮಾತಾಡ್ತಾರಲ್ಲ. ಮನೆಗೆ ಭೂಮಿ ಬಂದಾಗ ಎಲ್ಲರೂ ಕೂಡ ಸಂಗೀತ ಓಡ್ಬಂದು, ಭೂಮಿ ಏನಮ್ಮ ಭೂಮಿ, ಅಷ್ಟು ನೋಡ್ಕೊಂಡು ಓಡಾಡೋಕ್ಕಾಗಲ್ವಾ? ಅಲ್ಲ ಹಾಗಲ್ಲ, ಓಡಾಡಿಕೊಂಡು ನಿಧಾನವಾಗಿ ಹೋಗ್ಬೇಕು ತಾನೆ, ನೀನೇ ಈ ರೀತಿ ಮಾಡ್ತಾ ಇದೆಯಲ್ಲ, ನಿನ್ಗೇನಾದರೂ ಆಗಿದ್ದರೆ ನಾವೆಲ್ಲ ಬದುಕ್ತೀವಿ ಅಂದ್ಕೊಂಡಿದ್ದೇನೆ ಭೂಮಿ ಅಂತ ಸಂಗೀತ ಹೇಳ್ತಾರೆ. ಅಯ್ಯೋ ಸಾಹೇಬ್ರೆ, ನನಗೂ ಗೊತ್ತಿಲ್ಲ, ನಾನೇನು ಬಿದ್ದಿಲ್ಲ ಸಾಹೇಬ್ರೆ, ಇದ್ದಕ್ಕಿದ್ದಾಗೆ ಹಿಂದೆಯಿಂದ ಅದು ದೇವಯಾನಿ ಅಮ್ಮ ಬಂದಾಗಾಯಿತು, ಆಮೇಲೆ ಯಾರೋ ನನ್ನ ಬೆನ್ನಿಗೆ ತಲೆಗೆ ಹೊಡೆದ್ರು, ಯಾರು ಅಂತ ಗೊತ್ತಾಗ್ತಾ ಇಲ್ಲ, ಆಮೇಲೆ ಕಣ್ಬಿಟ್ಟು ನೋಡೋ ಅಷ್ಟರಲ್ಲಿ ದೇವಯಾನಿ
ಅಮ್ಮನೂ ಕೂಡ ಅಲ್ಲಿರಲಿಲ್ಲ. ಆದರೆ ದೇವಯಾನಿ ಅಮ್ಮ ಬಂದಿದ್ದು ಮಾತ್ರ ನೆನಪಿದೆ. ಆದರೆ ಆಮೇಲೆ ಏನಾಯಿತು ಅಂತ ನನಗೆ ಗೊತ್ತಿಲ್ಲ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ದೇವಯಾನಿ ಶಾಕ್ ಆಗ್ತಾರೆ. ಆಗ ಅಜಿತ್ ಬಂದ್ಬಿಟ್ಟು ಏನಾಗ್ತಾ ಇದ್ದಲ್ಲ, ನೀವ್ಯಾಕೆ ಅವ್ರ ರೂಮಿಗೆ ಹೋದ್ರಿ ಅಂತ ಕೇಳ್ತಾರೆ. ಆಗ ದೇವಯಾನಿ ಅದು ಅಜಿತ ಅದು ಏನಾಯಿತು ಅಂದರೆ ನಾನು ನಾನು ಅಂತ ಹೇಳಕ್ಕೆ ಹೋಗ್ತಾರೆ. ನೀವೇ ಯಾಕೆ ಹೋದ್ರಿ ಅಂತ ಕೇಳಿದ್ದೆ ತಾನೆ, ಹಾಗಾದರೆ ಭೂಮಿಗೆ ಹೊಡೆದಿರೋದು ನೀವೇನಾ ಅಂತ ಆಯಿತು ಅಂತ ಅಜಿತ್ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ದೇವಯಾನಿ ಅಯ್ಯೋ ಅಜಿತ ಏನು ಮಾತಾಡ್ತಾ ಇದೆಯಾ ನಾನು ಅಂತ ಹೇಳ್ತಾರೆ. ಸಾಕು ಅತ್ತೆ ಸಾಕು, ಇಷ್ಟಕ್ಕೆಲ್ಲ ನಾಟಕ ಮಾಡಿಬಿಟ್ಟು ನನ್ನ ಭೂಮಿನ ನನ್ನಿಂದ ದೂರ ಮಾಡಬೇಕು ಅಂದ್ಕೊಂಡಿದ್ದೀರಾ. ಇಷ್ಟು ಧೈರ್ಯ ಇದೆ ನಿಮಗೆ, ಇಷ್ಟು ದಿನ ನೀವು ಇಷ್ಟೆಲ್ಲ ಕಳ್ತನ ಮಾಡ್ತಾ ಇದ್ರಿ ಅಂತ ನನಗೆ ಗೊತ್ತಿರಲಿಲ್ಲ. ಮನೆಯವರಿಗೆ ಈ ರೀತಿ ಹಿಂಸೆ ಮಾಡೋಕ್ಕೆ ನಿಮಗೆ ನಾಚಿಕೆ ಆಗಲ್ವಾ? ನಿಮ್ಮನ್ನು ಮಾತ್ರ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಬಿಡಲ್ಲ ಅಂತ ದೇವಯಾನಿ ಕುತ್ತಿಗೆ ಹಿಡಿಯೋಕ್ಕೆ ಅಜಿತ್ ಹೋಗ್ತಾರೆ. ಆಗ ಎಲ್ಲರೂ ಕೂಡ ಟೆನ್ಷನ್ ಆಗ್ತಾರೆ. ಆಗ ದೇವಯಾನಿ ಮಾತ್ರ ಅಜಿತ ನಾನೇನು ಮಾಡಿಲ್ಲ ಅಜಿತ ನಾನೇನು ಮಾಡಿಲ್ಲ, ನನ್ನ ಮಾತು ಕೇಳು, ಭೂಮಿನ ನಾನು ಹೊಡೆದಿಲ್ಲ, ನಾನು ಬಿಟ್ಬಿಡು ಅಂತ ದೇವಯಾನಿ ಜೋರಾಗಿ ಕೂಗ್ತಾ ಇರ್ತಾರೆ. ಆಗ ಅದನ್ನೆಲ್ಲ ನೋಡಿದಾಗ ದೇವಯಾನಿ ಕನಸಾಗಿರುತ್ತೆ. ಆದರೆ ಇದೆಲ್ಲ ದೇವಯಾನಿ ನಿಜ ಆಯಿತು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಇಲ್ಲಿ ದೇವಯಾನಿ ಭೂಮಿನ ಸಾಯಿಸ್ಬೇಕನ್ನೋದು ನಿಜಾನೇ. ಹೇಗಾದರೂ ಮಾಡಿ ಭೂಮಿನ ಸಾಯಿಸಿದ್ರೆ ತಾನು ಬಚಾವಾಗ್ತೀನಿ, ಇಲ್ಲ ಅಂದರೆ ಅವಳೇ ಮನಸ್ವಿನಿ ಅಂತ ಸತ್ಯ ಗೊತ್ತಾದರೆ ಆಮೇಲೆ ಶಾರದನ ಕೂಡ ಎಲ್ಲ ಸತ್ಯನ ಹೇಳಿದರೆ ನನ್ನ ಮಗಳ ಮದುವೆ ನಿಂತು ಹೋಗುತ್ತೆ. ಹಾಗಾಗಿ ಈ ರೀತಿ ಆಗಬಾರ್ದು ಅಂತ ದೇವಯಾನಿ ಪ್ಲ್ಯಾನ್ ಮಾಡ್ತಾ ಇರೋದಂತೂ ನಿಜಾನೇ. ಆದರೆ ಇದಕ್ಕೆಲ್ಲ ಅಜಿತ್ ಅವಕಾಶ ಕೊಡ್ತಾರ? ಭೂಮಿನ ಯಾವುದೇ ಕಾರಣಕ್ಕೂ ಅಜಿತ್ ಬಿಟ್ಕೊಡ್ತಾ ಇರಲ್ಲ. ಭೂಮಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ಅಜಿತ್ತು ಭೂಮಿನ ಕಳ್ಕೊಳ್ಳೋಕೆ ಇಷ್ಟಪಡ್ತಾರ? ಹಾಗೆ ದೇವಯಾನಿ ಇದೆಲ್ಲ ಮಾಡೋಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಭೂಮಿನ ಸಾಯಿಸಕ್ಕೆ ಹೋಗ್ತಾರಾ? ಆದರೆ ಅಜಿತ್ ಕೈಯಲ್ಲಿ ಸಿಕ್ಕಾಕೊತಾರ ಅಂತ ಮುಂದೆ ಬರುವ ವಿಡಿಯೋದಲ್ಲಿ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.